ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬ್ರಹ್ಮದೇವನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವೃಂದಾವನದಲ್ಲಿ ಆಟವಾಡುತ್ತಿದ್ದಂತಹ ಶ್ರೀಕೃಷ್ಣನನ್ನು ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಪರೀಕ್ಷಿಸಲು ಪ್ರಯತ್ನಿಸಿದನು. ಶ್ರೀಕೃಷ್ಣನ ಸ್ನೇಹಿತರನ್ನು ಕರುಗಳನ್ನು ಬ್ರಹ್ಮನು ಅಪಹರಿಸಿದನು. ಆದರೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ತಾನೇ ವಿಸ್ತರಿಸಿಕೊಂಡು ಆ ಕರುಗಳಾಗಿ ಮತ್ತು ಸ್ನೇಹಿತರ ರೂಪದಲ್ಲಿ ಅವರವರ ಮನೆಗೆ ಹೋದನು. ಇದನ್ನೆಲ್ಲ ಗಮನಿಸಿದ ಬ್ರಹ್ಮನು ಶ್ರೀಕೃಷ್ಣನ ನಿಜವಾದ ಸ್ಥಾನವೇನು ಎಂಬುದನ್ನು ಅರಿತುಕೊಂಡನು. ತನ್ನಿಂದಾದಂತಹ ತಪ್ಪಿಗೆ ಶ್ರೀಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸಿದನು. ಬ್ರಹ್ಮನು ಹೇಳಿದನು, ಮೊದಲು ನಾನು ನಿನ್ನನ್ನು ಒಂಟಿಯಾಗಿ ಕಂಡೆ. ಅನಂತರ ನೀನು ನಿನ್ನ ಸ್ನೇಹಿತರು ಕರುಗಳು ಮತ್ತು ಇಡೀ ವೃಂದಾವನದ ಅಸ್ತಿತ್ವವಾಗಿ ವಿಸ್ತರಿಸಿಕೊಂಡೆ. ಅನಂತರ ನಾನು ನಿನ್ನನ್ನು ಎಲ್ಲ ಹುಡುಗರನ್ನು ಚತುರ್ಭುಜ ವಿಷ್ಣುಗಳನ್ನಾಗಿ ಕಂಡೆ. ಎಲ್ಲ ಭೂತಗಳು ಮತ್ತು ನಾನೂ ಸೇರಿದಂತೆ ಎಲ್ಲ ದೇವತೆಗಳು ಅವರನ್ನು ಪೂಜಿಸುತ್ತಿದ್ದರು. ಅವರು ಗೋಪಬಾಲರಾದರು. ನೀನು ಮೊದಲಿದ್ದಂತೆಯೇ ಉಳಿದೆ. ನೀನೇ ಪರಮಪ್ರಭು ನಾರಾಯಣನು. ಎಲ್ಲ ವಸ್ತುಗಳ ಮೂಲ ಮತ್ತು ಎಲ್ಲವೂ ನಿನ್ನಿಂದ ಹೊರಸೂಸುತ್ತದೆ ಮತ್ತು ಎಲ್ಲವೂ ನಿನ್ನನ್ನು ಪ್ರವೇಶಿಸುತ್ತವೆ. ನೀನು ಮಾತ್ರ ಮೊದಲಿದ್ದಂತೆಯೇ ಇರುತ್ತೀಯೆ. ಇದು ನೀನೇ ಪರಮಪ್ರಭು ನಾರಾಯಣ ಎನ್ನುವುದನ್ನು ತೋರಿಸುತ್ತದೆ. ಆದುದರಿಂದ ನನ್ನ ನಿರ್ಣಯವೇನೆಂದರೆ, ನೀನೇ ಪರಮಾತ್ಮನು, ನೀನೇ ಪರಿಪೂರ್ಣ ಸತ್ಯ ಮತ್ತು ಪರಮ ಮೂಲಪುರುಷ. ನಿನ್ನ ಊಹಾತೀತ ಅಲೌಕಿಕ ಶಕ್ತಿಗಳಿಂದ ನೀನು ಇಷ್ಟೊಂದು ವಿಷ್ಣು ರೂಪಗಳಲ್ಲಿ ಅಥವಾ ಜೀವಿಗಳಲ್ಲಿ ಮತ್ತು ಶಕ್ತಿಗಳಲ್ಲಿ ನಿನ್ನನ್ನು ವಿಸ್ತರಿಸಿಕೊಂಡಿದ್ದರೂ ನೀನೇ ಅದ್ವಿತೀಯನು, ಪರಮನು, ನೀನೇ ಪರಮಾತ್ಮನು. ಅಸಂಖ್ಯಾತ ಜೀವಿಗಳು ಮೂಲ ಅಗ್ನಿಯ ಕಿಡಿಗಳಿದ್ದಂತೆ. ನೀನೇ ಮೂಲಪುರುಷ. ಅಲ್ಪ ತಿಳುವಳಿಕೆ ಇರುವವರು ನೀನು ಮಹಾರಾಜ ನಂದನ ಮಗನಾದ್ದರಿಂದ ನೀನು ಮೂಲಪುರುಷನಲ್ಲ ಮತ್ತು ನೀನು ಸಾಮಾನ್ಯ ಮನುಷ್ಯನಂತೆಯೇ ಜನಿಸಿದ್ದೀಯೇ ಎಂದು ಭಾವಿಸಬಹುದು. ಅವನದು ತಪ್ಪು ಭಾವನೆ. ವಾಸ್ತವವಾಗಿ ನೀನೇ ಮೂಲಪುರುಷನು. ಇದೇ ನನ್ನ ನಿರ್ಣಯ. ನೀನು ನಂದನ ಮಗನಾದರೂ ನೀನೇ ಮೂಲಪುರುಷನು. ಇದರಲ್ಲಿ ಸಂದೇಹವೇ ಇಲ್ಲ. ನೀನು ಪರಮಸತ್ಯನು, ಭೌತಿಕ ಅಂಧಕಾರಕ್ಕೆ ಸೇರಿದವನಲ್ಲ. ಮೂಲ ಬ್ರಹ್ಮಜ್ಯೋತಿ ಮತ್ತು ಭೌತಿಕ ಪ್ರಕಾಶಮಾನ ಕಾಯಗಳು ಎಲ್ಲಕ್ಕೂ ನೀನೇ ಆಧಾರ. ನಿನ್ನ ದಿವ್ಯ ಪ್ರಭೆಯು ಬ್ರಹ್ಮಜ್ಯೋತಿಯಾಗಿದೆ. ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಿರುವಂತೆ ಬ್ರಹ್ಮಜ್ಯೋತಿಯು ನಿನ್ನದೇ ದೇಹದ ಪ್ರಭೆ, ಬೇರೇನೂ ಅಲ್ಲ. ಹಲವಾರು ವಿಷ್ಣುವಿನ ಅವತಾರಗಳು ಹಾಗೂ ನಿನ್ನ ವಿವಿಧ ಗುಣಗಳ ಅವತಾರಗಳು ಅಧಿಕ ಸಂಖ್ಯೆಯಲ್ಲಿವೆ. ಆದರೆ ಈ ಎಲ್ಲ ಅವತಾರಗಳು ಒಂದೇ ಮಟ್ಟದ್ದಲ್ಲ. ನೀನು ಮೂಲದೀಪ. ಇತರ ಅವತಾರಗಳಿಗೆ ಮೂಲದೀಪದಷ್ಟೇ ಬೆಳಕಿರಬಹುದು, ಆದರೆ ಮೂಲದೀಪವು ಎಲ್ಲ ದೀಪಗಳ ಪ್ರಾರಂಭ. ನೀನು ಈ ಭೌತಿಕ ಜಗತ್ತಿನ ಸೃಷ್ಟಿಗಳಲ್ಲಿ ಒಂದಲ್ಲ. ಆದುದರಿಂದ ಈ ಜಗತ್ತು ನಾಶವಾದರೂ ನೀನು ಇರುವಂತೆಯೇ ಇರುವೆ. ನೀನು ಮೂಲಪುರುಷನಾದ್ದರಿಂದ ವೈದಿಕ ಉಪನಿಷತ್ತಾದ ಗೋಪಾಲತಾಪನಿಯಲ್ಲೂ ಬ್ರಹ್ಮ ಸಂಹಿತೆಯಲ್ಲೂ ಗೋವಿಂದಂ ಆದಿಪುರುಷಂ ಎಂದು ವರ್ಣಿಸಲಾಗಿದೆ. ಗೋವಿಂದನು ಆದಿಪುರುಷ, ಎಲ್ಲ ಕಾರಣಗಳ ಕಾರಣನು. ನೀನು ಬ್ರಹ್ಮಜ್ಯೋತಿಯ ಮೂಲ ಎಂದು ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ. ನಿನ್ನ ದೇಹವು ಸಾಮಾನ್ಯವಾದ ಭೌತಿಕ ದೇಹದಂತಿದೆ ಎಂದು ಯಾರೂ ಭಾವಿಸಬಾರದು. ನಿನ್ನ ದೇಹವು ಅಕ್ಷರ, ನಾಶವಿಲ್ಲದ್ದು. ಭೌತಿಕ ದೇಹಕ್ಕೆ ಯಾವಾಗಲೂ 3 ಬಗೆಯ ಕ್ಲೇಶಗಳುಂಟು. ಆದರೆ ನಿನ್ನ ದೇಹವು ಸಚ್ಚಿದಾನಂದ ವಿಗ್ರಹ. ನೀನು ನಿರಂಜನ, ಏಕೆಂದರೆ ತಾಯಿ ಯಶೋದೆಯ ಪುಟ್ಟ ಮಗನಾಗಿ ಅಥವಾ ಗೋಪಿಯರ ಪ್ರಭುವಾಗಿ ನಿನ್ನ ಲೀಲೆಗಳಿಗೆ ಭೌತಿಕ ಗುಣಗಳ ಲೇಪವಿಲ್ಲ. ನೀನು ಇಷ್ಟು ಮಂದಿ ಗೋಪಬಾಲಕರು, ಹಸುಗಳು ಮತ್ತು ಕರುಗಳು ಆಗಿ ತೋರಿಸಿಕೊಂಡೆಯಾದರೂ ನಿನ್ನ ಅಲೌಕಿಕ ಶಕ್ತಿಗೆ ಕುಂದಿಲ್ಲ. ನೀನು ಯಾವಾಗಲೂ ಸಂಪೂರ್ಣನು. ವೈದಿಕ ಸಾಹಿತ್ಯದಲ್ಲಿ ಹೇಳಿರುವಂತೆ ಪೂರ್ಣವಾದ್ದರಿಂದ ಪರಮ ಪರಿಪೂರ್ಣ ಸತ್ಯದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವೇ ಉಳಿಯುತ್ತದೆ. ಪರಿಪೂರ್ಣದ ಹಲವು ವಿಸ್ತರಣೆಗಳು ಕಂಡುಬಂದರೂ ಪರಿಪೂರ್ಣವಾದದ್ದು ಅದ್ವಿತೀಯ. ನಿನ್ನ ಲೀಲೆಗಳೆಲ್ಲ ಆಧ್ಯಾತ್ಮಿಕವಾದ್ದರಿಂದ ಪ್ರಕೃತಿಯ ಭೌತಿಕ ಗುಣಗಳಿಂದ ಅವು ಕಲ್ಮಶಗೊಳ್ಳುವ ಸಾಧ್ಯತೆ ಇಲ್ಲ. ನೀನು ನಿನ್ನ ತಂದೆ ತಾಯಿಯರಾದ ನಂದ ಮತ್ತು ಯಶೋದೆಯರಿಗೆ ವಿಧೇಯನಾಗಿ ನಡೆಯುವಂತೆ ನೀನು ಜ್ಞಾನ ಅಜ್ಞಾನಗಳನ್ನು ಮೀರಿದವನು. ನೀನು ಮೂಲ ಅಮೃತ, ಅವಿನಾಶಿ. ವೇದಗಳಲ್ಲಿ ಹೇಳಿರುವಂತೆ ಅಮೃತಂ ಶಾಶ್ವತಂ ಬ್ರಹ್ಮೇ. ಬ್ರಹ್ಮನ್ ಶಾಶ್ವತ, ಎಲ್ಲದರ ಪರಮ ಮೂಲ. ಬ್ರಹ್ಮನ್ಗೆ ಹುಟ್ಟು ಸಾವುಗಳಿಲ್ಲ. ಪರಮ ಬ್ರಹ್ಮನ್ ಸೂರ್ಯನಂತೆ ಪ್ರಕಾಶಿಸುತ್ತಾನೆ ಮತ್ತು ಎಲ್ಲ ವಸ್ತುಗಳ ಮೂಲ ಮತ್ತು ಆ ಮೂಲ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಲ್ಲವರು
ಭೌತಿಕ ಬದ್ಧ ಜೀವನದಿಂದ ಮುಕ್ತರಾಗುತ್ತಾರೆ ಎಂದು ಉಪನಿಷತ್ತುಗಳಲ್ಲಿ ಹೇಳಿದೆ. ಭಕ್ತಿಪೂರ್ವಕ ಸೇವೆಯಿಂದ ನಿನ್ನಲ್ಲಿ ಅನುರಕ್ತರಾಗಿರುವ ಯಾರೇ ಆಗಲಿ ನಿನ್ನ ನಿಜವಾದ ಸ್ಥಾನ, ನಿನ್ನ ಹುಟ್ಟು, ಗೋಚರಿಸುವುದು, ಅದೃಶ್ಯವಾಗುವುದು ಮತ್ತು ಚಟುವಟಿಕೆಗಳನ್ನು ತಿಳಿದುಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ಖಚಿತಪಡಿಸಿರುವಂತೆ ನಿನ್ನ ಸ್ವರೂಪ ಸ್ಥಿತಿ, ನೀನು ಗೋಚರಿಸುವುದು ಮತ್ತು ಅದೃಶ್ಯನಾಗುವುದು ಇವುಗಳನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಈ ದೇಹವನ್ನು ಬಿಟ್ಟ ಕೂಡಲೇ ಆಧ್ಯಾತ್ಮಿಕ ರಾಜ್ಯಕ್ಕೆ ಏರಬಹುದು. ಆದ್ದರಿಂದ ಜಾಣನಾದವನು ಭೌತಿಕ ಅಜ್ಞಾನದ ಸಾಗರವನ್ನು ದಾಟಲು ನಿನ್ನ ಚರಣಕಮಲಗಳಲ್ಲಿ ಆಶ್ರಯ ಪಡೆಯುತ್ತಾನೆ ಮತ್ತು ಸುಲಭವಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುತ್ತಾನೆ. ಧ್ಯಾನಿಗಳು ಎನಿಸಿಕೊಂಡವರು ಎಷ್ಟೋ ಮಂದಿಗೆ ನೀನು ಪರಮಾತ್ಮನೆಂದು ತಿಳಿದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನು. ಆದ್ದರಿಂದ ನಿನ್ನನ್ನು ಮೀರಿದ ಯಾವುದನ್ನೂ ಧ್ಯಾನಿಸಬೇಕಾಗಿಲ್ಲ. ಶ್ರೀಕೃಷ್ಣನಾಗಿ ನಿನ್ನ ಮೂಲ ರೂಪವನ್ನು ಧ್ಯಾನಿಸುವುದರಲ್ಲಿ ಸದಾ ಮಗ್ನನಾಗಿರುವವನು ಸುಲಭವಾಗಿ ಭವದ ಅಜ್ಞಾನ ಸಾಗರವನ್ನು ದಾಟುತ್ತಾನೆ. ಆದರೆ ನೀನು ಪರಮಾತ್ಮನೆಂದು ತಿಳಿದವರು ಧ್ಯಾನ ಎನ್ನಿಸಿಕೊಳ್ಳುವುದರಲ್ಲಿ ಮಗ್ನರಾಗಿದ್ದರೂ ಈ ಭೌತಿಕ ಜಗತ್ತಿನಲ್ಲಿಯೇ ಉಳಿಯುತ್ತಾರೆ. ಶ್ರೀಕೃಷ್ಣನೇ ಮೂಲ ಪರಮಾತ್ಮನೆಂದು ಭಕ್ತರ ಸಂಘದಿಂದ ಮನುಷ್ಯನಿಗೆ ಅರಿವು ಬಂದರೆ ಅಜ್ಞಾನದ ಭವಸಾಗರವನ್ನು ಅವನು ದಾಟಬಲ್ಲ. ಉದಾಹರಣೆಗೆ, ಒಬ್ಬ ಮನುಷ್ಯನು ಒಂದು ಹಗ್ಗವನ್ನು ಹಾವೆಂದು ತಪ್ಪಾಗಿ ತಿಳಿಯುತ್ತಾನೆ. ಹಗ್ಗವು ಹಾವಲ್ಲ ಎಂದು ತಿಳಿದಾಗ ಅವನಿಗೆ ಭಯದಿಂದ ಬಿಡುಗಡೆಯಾಗುತ್ತದೆ. ಭಗವದ್ಗೀತೆಯಲ್ಲಿ ನೀನೇ ಸ್ವತಃ ನೀಡಿದ ಉಪದೇಶದಿಂದ ಅಥವಾ ಶ್ರೀಮದ್ ಭಾಗವತದಲ್ಲಿಯೂ ಎಲ್ಲ ವೈದಿಕ ಸಾಹಿತ್ಯದಲ್ಲಿಯೂ ಹೇಳಿರುವಂತೆ ನಿನ್ನ ಪರಮಭಕ್ತರಿಂದ ನೀನೇ ಜ್ಞಾನದ ಪರಮಗುರಿ ಎಂದು ಅರ್ಥ ಮಾಡಿಕೊಂಡವನು ಈ ಭೌತಿಕ ಬದುಕಿನ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಹಗ್ಗವು ಹಾವಲ್ಲ ಎಂದು ತಿಳಿದವನು ನಿರ್ಭಯವಾಗಿರುವಂತೆ ಆಗಲೇ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವವನಿಗೆ ಮುಕ್ತಿ ಮತ್ತು ಬಂಧನಗಳಿಗೆ ಅರ್ಥವೇ ಇಲ್ಲ. ಈ ಭೌತಿಕ ಜಗತ್ತು ನಿನ್ನದು ಎಂದು ಭಕ್ತನಿಗೆ ತಿಳಿದಿರುತ್ತದೆ. ಆದ್ದರಿಂದ ಅವನು ಎಲ್ಲವನ್ನೂ ನಿನ್ನ ದಿವ್ಯ ಪ್ರೇಮಮಯ ಸೇವೆಗೆ ಬಳಸಿಕೊಳ್ಳುತ್ತಾನೆ. ಆಗ ಅವನಿಗೆ ಬಂಧನವಿಲ್ಲ. ಆಗಲೇ ಸೂರ್ಯಗ್ರಹದಲ್ಲಿರುವವನಿಗೆ ಹಗಲು ರಾತ್ರಿಗಳ ಹೆಸರಿನಲ್ಲಿ ಸೂರ್ಯನು ಕಾಣಿಸಿಕೊಳ್ಳುವುದು ಮತ್ತು ಮರೆಯಾಗುವುದು ಎನ್ನುವ ಪ್ರಶ್ನೆಯೇ ಇಲ್ಲ. ನೀನು ಸೂರ್ಯನಂತೆ ಮತ್ತು ಮಾಯೆ ಕತ್ತಲಿನಂತೆ. ಸೂರ್ಯನು ಇರುವಾಗ ಕತ್ತಲಿನ ಪ್ರಶ್ನೆಯೇ ಇಲ್ಲ. ಹಾಗೆಯೇ ಸದಾ ನಿನ್ನ ಸನ್ನಿಧಿಯಲ್ಲಿ ಇರುವವನಿಗೆ ಬಂಧನದ ಪ್ರಶ್ನೆಯೇ ಇಲ್ಲ. ಅವರಿಗೆ ಆಗಲೇ ಮುಕ್ತಿಯು ದೊರೆತಿದೆ. ಆದರೆ ನಿನ್ನ ಚರಣಕಮಲಗಳಲ್ಲಿ ಆಶ್ರಯವನ್ನು ಪಡೆಯದೆ ತಾವು ಮುಕ್ತರಾಗಿದ್ದೇವೆ ಎಂದು ಭಾವಿಸುವವರಿಗೆ ಪತನವೇ ಉಂಟಾಗುತ್ತದೆ. ಏಕೆಂದರೆ ಅವರ ಬುದ್ಧಿಶಕ್ತಿಯು ಪರಿಶುದ್ಧವಾದುದಲ್ಲ. ಮನುಷ್ಯನು ಆತ್ಮಸಾಕ್ಷಾತ್ಕಾರದ ಬೇರೆಲ್ಲ ಪ್ರಕ್ರಿಯೆಗಳನ್ನು ಬಿಟ್ಟು ನಿನಗೆ ಶರಣಾಗಬೇಕೆಂದು ಭಗವದ್ಗೀತೆಯಲ್ಲಿ ನೀನು ಉಪದೇಶ ಮಾಡಿದ್ದೀಯೆ. ಏಕೆಂದರೆ ಆ ಶರಣಾಗತಿಯು ಸಂಪೂರ್ಣವಾದದ್ದು. ನೀನೇ ಎಲ್ಲದರಲ್ಲಿಯೂ ಅತ್ಯುಚ್ಚನಾದ್ದರಿಂದ ಬ್ರಹ್ಮಜ್ಯೋತಿಯನ್ನು ಅರಸುವವರು ನಿನ್ನನ್ನೂ ಅರಸುತ್ತಿದ್ದಾರೆ. ಆತ್ಮಸಾಕ್ಷಾತ್ಕಾರವನ್ನು ಅರಸುತ್ತಿರುವವರು ನಿನ್ನನ್ನೇ ಅರಸುತ್ತಿದ್ದಾರೆ. ಪರಮಾತ್ಮನಾಗಿ ನೀನು ಭಾಗಶಃ ಅಭಿವ್ಯಕ್ತಿಯಿಂದ ಈ ಭೌತಿಕ ಬ್ರಹ್ಮಾಂಡವನ್ನು ಪ್ರವೇಶಿಸಿದ್ದೀಯೆ ಎಂದು ಭಗವದ್ಗೀತೆಯಲ್ಲಿ ನೀನೇ ಹೇಳಿದ್ದೀಯ. ನೀನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದೀಯೆ. ಪರಮಾತ್ಮನನ್ನು ಬೇರೆಲ್ಲಿಯೂ ಹುಡುಕುವ ಅಗತ್ಯವಿಲ್ಲ. ಯಾರಾದರೂ ಹಾಗೆ ಹುಡುಕಿದರೆ ಅವನು ಅಜ್ಞಾನಿಯಷ್ಟೇ. ಇಂತಹ ಭಾವನೆಯನ್ನು ಮೀರಿದವನು ನಿನಗೆ ಮಿತಿಯೇ ಇಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನೀನು ಒಳಗಿದ್ದೀಯೆ ಮತ್ತು ಹೊರಗಿದ್ದೀಯೆ. ಎಲ್ಲೆಲ್ಲೂ ನಿನ್ನ ಸಾನ್ನಿಧ್ಯವಿದೆ. ಪರಮಾತ್ಮನನ್ನು ಬೇರೆಲ್ಲಿಯಾದರೂ ಹುಡುಕುವುದರ ಬದಲು ಭಕ್ತನು ತನ್ನೊಳಗಿರುವ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಾನೆ. ವಾಸ್ತವವಾಗಿ ಜೀವನದ ಭೌತಿಕ ಕಲ್ಪನೆಯಿಂದ ಮುಕ್ತನಾದವನು ನಿನ್ನನ್ನು ಅರಸಬಹುದು. ಇತರರಿಗೆ ಇದು ಸಾಧ್ಯವಿಲ್ಲ. ಹಗ್ಗವನ್ನು ಹಾವೆಂದು ಭಾವಿಸುವ ಉಪಮಾನವು ನಿನ್ನನ್ನು ತಿಳಿಯದವರಿಗೆ ಮಾತ್ರ ಅನ್ವಯಿಸುತ್ತದೆ. ಹಗ್ಗವಿರುವುದು ಹೌದು, ಆದರೆ ಅಲ್ಲಿ ಹಾವಿದೆ ಎನ್ನುವ ಭಾವವು ವಾಸ್ತವವಾಗಿ ಮನಸ್ಸಿನ ಕಲ್ಪನೆ. ಹಾಗೆಯೇ ಮಾಯೆ ಇರುವುದು ಮನಸ್ಸಿನಲ್ಲಿ. ಮಾಯೆ ಎಂದರೆ ನಿನ್ನ ವ್ಯಕ್ತಿತ್ವವನ್ನು ತಿಳಿಯದೇ ಇರುವುದು ಅಷ್ಟೇ, ಬೇರೇನೂ ಅಲ್ಲ. ನಿನ್ನ ವ್ಯಕ್ತಿತ್ವವನ್ನು ಮನುಷ್ಯರು ಮರೆತಾಗ ಮಾಯೆಯ ಬದ್ಧಸ್ಥಿತಿಯು ಪ್ರಾರಂಭವಾಗುತ್ತದೆ. ಆದ್ದರಿಂದ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ನಿನ್ನಲ್ಲಿ ಮನಸ್ಸನ್ನು ನೆಟ್ಟವನಿಗೆ ಭ್ರಮೆಗಳಿಲ್ಲ. ಸ್ವಲ್ಪ ಮಟ್ಟಿನ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವವರು ನಿನ್ನ ಮಹಾತ್ಮೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಪರಮಾತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸುತ್ತಿರುವವನು ಸಹ ಭಕ್ತಿಯ ಮಾರ್ಗದಲ್ಲಿ ನಡೆಯದೇ ಇದ್ದರೆ ನಿನ್ನ ವ್ಯಕ್ತಿತ್ವದ ಬೇರೆ ಬೇರೆ ಲಕ್ಷಣಗಳನ್ನು ತಿಳಿಯಲಾರ. ನನ್ನ ಪ್ರಿಯ ಪ್ರಭುವೇ, ಈ ಜನ್ಮದಲ್ಲಾಗಲಿ ಇನ್ನೊಂದು ಜನ್ಮದಲ್ಲಾಗಲಿ ನಾನು ಎಲ್ಲಿಯೇ ಹುಟ್ಟಿರಲಿ ನಿನ್ನ ಭಕ್ತರಲ್ಲಿ ಒಬ್ಬನೆಂದು ಸ್ವೀಕೃತನಾಗುವ ಭಾಗ್ಯವನ್ನು ನನಗೆ ಕರುಣಿಸು ಎಂದು ಬೇಡುತ್ತೇನೆ.
ನಾನು ಎಲ್ಲಿಯೇ ಇರಲಿ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವಂತಾಗಲಿ. ಮುಂದೆ ನನಗೆ ಯಾವ ಜನ್ಮ ಬಂದರೂ ಚಿಂತೆಯಿಲ್ಲ, ಏಕೆಂದರೆ ಹಸುಗಳು, ಕರುಗಳು ಮತ್ತು ದನಗಳ ರೂಪದಲ್ಲಿ ಸಹ ಭಕ್ತರು ಸದಾ ನಿನ್ನ ದಿವ್ಯವೂ ಭಕ್ತಿಪೂರ್ವಕವೂ ಆದ ಸೇವೆ ಮತ್ತು ಸಂಘದಲ್ಲಿ ನಿರತರಾಗಬಹುದು ಎಂದು ನಾನು ಕಂಡಿದ್ದೇನೆ. ಬ್ರಹ್ಮನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.